ಬಹುತೇಕರು ನಮ್ಮಲ್ಲಿ ಕೇಳುವ ಒಂದೇ ಒಂದು ಪ್ರಶ್ನೆ ಏನೆಂದರೆ, ಗುರುಗಳೇ, ಮಕ್ಕಳಾಗದೇ ಇರುವವರಿಗೆ ಮಕ್ಕಳನ್ನು ದಯಪಾಲಿಸುವಂತಹ ಯಾವುದಾದರೂ ಒಂದೊಳ್ಳೆ ಶಕ್ತಿಯುತವಾದ ಮಂತ್ರ ಅಥವಾ ಯಂತ್ರ ಯಾವುದಾದರೂ ಇದೆಯಾ ಎಂದು. ಅಂಥವರಿಗೋಸ್ಕರ ನಾವಿಂದು ಈ ವಿಶೇಷವಾದಂತಹ ವಿಡಿಯೋವನ್ನು ನಿಮಗಾಗಿ ಸಿದ್ಧಪಡಿಸಿದ್ದೇವೆ. ಬಂಧುಗಳೇ, ಭಗವಾನ್ ಶಂಕರಾಚಾರ್ಯರು ರಚಿಸಿರುವಂತಹ ಒಂದೊಳ್ಳೆ ಮಂತ್ರವನ್ನು ಮತ್ತು ಆ ಮಂತ್ರಕ್ಕೆ ಸಂಬಂಧಿಸಿದ ಒಂದು ಯಂತ್ರವನ್ನು ನಾವಿಂದು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ. ನೀವು ಆ ಯಂತ್ರ ಮತ್ತು ಮಂತ್ರದ ಸಹಾಯದಿಂದ ನಿಮ್ಮ ಮಕ್ಕಳಾಗದ ಸಮಸ್ಯೆಯನ್ನು ಖಂಡಿತ ಪರಿಹರಿಸಿಕೊಳ್ಳಬಹುದು. ಬನ್ನಿ ಸ್ನೇಹಿತರೆ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿಯನ್ನು ನೀಡಿದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ಓಂ ನಮಃ ಶಿವಾಯ ಎಂದು ಆ ಮಹಾದೇವನ ಪ್ರಾರ್ಥನೆಯನ್ನು ಕಮೆಂಟ್ ಮಾಡಿ. ಆತ್ಮೀಯ ವೀಕ್ಷಕರೇ, ವ್ಯಕ್ತಿಯು ತನ್ನ ಬದುಕನ್ನು ಆನಂದಿಸಬೇಕು, ಧರ್ಮದಿಂದ ಬದುಕಬೇಕು ಎಂದು ಮದುವೆಯನ್ನು ಆಗುತ್ತಾನೆ, ದಾಂಪತ್ಯದ ಹೊಸ ಬದುಕನ್ನು ಪ್ರಾರಂಭಿಸುತ್ತಾನೆ. ಕವಿ ಹೇಳುವಂತೆ, ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎನ್ನುವಂತೆ ಬದುಕಿನ ಸಮರಸವನ್ನು ಕಾಣಲಿಕ್ಕೆ ಗಂಡ ಹೆಂಡತಿಯರು ಪ್ರಯತ್ನಿಸುತ್ತಿರುತ್ತಾರೆ. ಅವರ ಬದುಕಿನಲ್ಲಿ ಎಲ್ಲವೂ ಇರುತ್ತೆ. ಹಣ, ಆಸ್ತಿಪಾಸ್ತಿ, ಕಾರು, ಮನೆ, ಬಂಗಲೆ, ಒಳ್ಳೆಯ ಉದ್ಯೋಗ ಎಲ್ಲವೂ ಇರುತ್ತೆ. ಹಾಗೆಯೇ ಸಂಬಂಧದಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲವೂ ಇರುತ್ತೆ. ಆದರೆ ಒಂದೇ ಒಂದು ಕೊರತೆ ಮದುವೆಯಾದ ನವದಂಪತಿಗಳನ್ನು ಬೆನ್ನು ಬಿಡದೆ ಕಾಡುತ್ತಿರುತ್ತೆ. ಅದೇನೆಂದರೆ ಮಕ್ಕಳಾಗಿಲ್ಲ, ಸಂತಾನವಿಲ್ಲ ಎನ್ನುವ ಒಂದು ನೋವು. ಬಂಧುಗಳೇ, ಇದು ಕೇವಲ ಗಂಡ ಹೆಂಡತಿಯರ ಸಮಸ್ಯೆ ಅಲ್ಲ, ಇದು ಸಂಪೂರ್ಣ ಮನೆಯ ಸಮಸ್ಯೆ. ಅಜ್ಜ ಅಜ್ಜಿಯರಿಗೆ ತಮ್ಮ ಮೊಮ್ಮಕ್ಕಳನ್ನು ಕಾಣಬೇಕೆನ್ನುವ ಅಪೇಕ್ಷೆ ಇರುತ್ತೆ. ಉಳಿದ ಕುಟುಂಬದವರಿಗೆ ಮನೆಯಲ್ಲಿ ಮಕ್ಕಳು ಆಡಬೇಕೆನ್ನುವ ನಿರೀಕ್ಷೆ ಇರುತ್ತೆ. ಇಂತಹ ಈ ನಿರೀಕ್ಷೆಯ ಭಾರದಲ್ಲಿ ನೋವಿನ ಕ್ಷಣಗಳಲ್ಲಿ ದಂಪತಿಗಳು ಹತಾಶರಾಗಿ ಬಿಡುತ್ತಾರೆ. ಆದರೆ ಹತಾಶರಾಗಬೇಕಾದ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅಂತಹ ದಂಪತಿಗಳಿಗೆಂದೇ ದಿವ್ಯವಾದ ಶಕ್ತಿಯುತವಾದ ಒಂದು ಮಂತ್ರ ಮತ್ತು ಯಂತ್ರವನ್ನು ನಾವಿಂದು ಹೇಳಿಕೊಡಲಿದ್ದೇವೆ. ಈ ಮಂತ್ರವನ್ನು ಶಿವನ ಅವತಾರವೆಂದೇ ಗುರುತಿಸಲ್ಪಟ್ಟಿರುವ ಭಗವಾನ್ ಶಂಕರಾಚಾರ್ಯರು ರಚಿಸಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ಬ್ರಹ್ಮಜ್ಞಾನವನ್ನು ಗಳಿಸಿಕೊಂಡು ಭಾರತದ ಉದ್ದಗಲಕ್ಕೂ ಬರಿಗಾಲಲ್ಲೇ ಸಂಚರಿಸಿ ಜ್ಯೋತಿರ್ಮಠಗಳನ್ನು ಸ್ಥಾಪಿಸಿ ಶೃಂಗೇರಿ ಪೀಠವನ್ನು ಸ್ಥಾಪಿಸಿ ವಿದ್ಯೆಯ ಪರ್ವತವಾಗಿ ಬಾಳಿ ಬದುಕಿದ ಶಂಕರಾಚಾರ್ಯರು ಮಾನವ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಒಳ್ಳೊಳ್ಳೆಯ ಶಕ್ತಿಯುತವಾದ ಮಂತ್ರಗಳನ್ನು, ಯಂತ್ರಗಳನ್ನು ನಮಗಾಗಿ ರಚಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ನಾವಿಂದು ಶಂಕರಾಚಾರ್ಯರು ರಚಿಸಿರುವ ಈ ಸೌಂದರ್ಯ ಲಹರಿ ಗ್ರಂಥದಲ್ಲಿರುವ ಈ ಶ್ಲೋಕವನ್ನು ನಿಮಗೆ ಪರಿಚಯ ಮಾಡಿಕೊಡಲಿದ್ದೇವೆ. ಗೆಳೆಯರೇ, ನೀವು ಈ ಶ್ಲೋಕವನ್ನು ಬರೆದಿಟ್ಟುಕೊಳ್ಳಿ ಅಥವಾ ನೀವು ಇದರ ಸ್ಕ್ರೀನ್ ಶಾಟನ್ನು ತೆಗೆದಿಟ್ಟುಕೊಳ್ಳಬಹುದು. ಈ ಮಂತ್ರಕ್ಕೆ ಸಂಬಂಧಿಸಿದಂತಹ ಯಂತ್ರವಿದು. ಬಂಧುಗಳೇ, ನೀವು ಮಾಡಬೇಕಿರುವುದು ಇಷ್ಟೇ. ಈ ಯಂತ್ರವನ್ನು ಬೆಳ್ಳಿ ಅಥವಾ ಚಿನ್ನದ ತಗಡಿನಲ್ಲಿ ಬರೆಯಿಸಿ ಇಟ್ಟುಕೊಳ್ಳಿ. ಒಂದು ವೇಳೆ ಅದು ನಿಮ್ಮಿಂದ ಆಗದಿದ್ದರೆ ಒಂದು ಕಾಗದದಲ್ಲಿ ಕೂಡ ನೀವು ಈ ಯಂತ್ರವನ್ನು ಬರೆದು ಇಟ್ಟುಕೊಳ್ಳಬಹುದು. ಹಾಗೆ ನೀವು ಬರೆದಿಟ್ಟುಕೊಂಡ ಯಂತ್ರವನ್ನು ನೀವು ಈ ಮಂತ್ರದ ಮೂಲಕ ಅನುಷ್ಠಾನವನ್ನು ಮಾಡಬೇಕು. ನೀವು ಮಾಡಬೇಕಿರುವುದು ಇಷ್ಟೇ. ಈ ಮಂತ್ರವನ್ನು ನೀವು ದಿನಕ್ಕೆ 1000 ಬಾರಿಯಂತೆ 81 ದಿನಗಳವರೆಗೆ ಜಪವನ್ನು ಮಾಡಬೇಕು. ನೆನಪಿರಲಿ ಗೆಳೆಯರೇ, ಗಂಡ ಮತ್ತು ಹೆಂಡತಿ ಇಬ್ಬರೂ ಮಾಡಿದರೆ ದ್ವಿಗುಣ ಲಾಭವಿರುತ್ತೆ. ಅಥವಾ ಇಬ್ಬರಲ್ಲಿ ಒಬ್ಬರು ಕೂಡ ಇದನ್ನು ಮಾಡಬಹುದು. 81 ದಿನಗಳವರೆಗೆ ದಿನಕ್ಕೆ 1000 ಬಾರಿಯಂತೆ ಕನಿಷ್ಠ ನೀವು ಇದರ ಜಪವನ್ನು ಮಾಡಬೇಕು. ನಂತರ ಹಾಲಿನ ಪಾಯಸದ ನೈವೇದ್ಯವನ್ನು ನೀವು ಈ ಯಂತ್ರಕ್ಕೆ ಸಮರ್ಪಿಸಬೇಕು. ನಿಮ್ಮ ಈ ಅನುಷ್ಠಾನವು ಮುಗಿದ ನಂತರ ಈ ಯಂತ್ರವನ್ನು ನೀವು ತಾಯತದ ರೂಪದಲ್ಲಿ ಧರಿಸಿಕೊಳ್ಳಬೇಕು. ಇದರಿಂದ ಈ ಯಂತ್ರದ ಶಕ್ತಿ ಪ್ರಭಾವ ನಿಮ್ಮ ಮೇಲೆ ಉಂಟಾಗುತ್ತೆ, ನಿಮ್ಮ ಸಂಬಂಧದ ಮೇಲೆ ಉಂಟಾಗುತ್ತೆ ಮತ್ತು ಖಂಡಿತವಾಗಿ ನಿಮ್ಮ ಮಕ್ಕಳಿಲ್ಲ ಎನ್ನುವ ಈ ಕೊರತೆಯು ಖಂಡಿತ ದೂರವಾಗುತ್ತೆ. ಬಂಧುಗಳೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ. ಧನ್ಯವಾದಗಳು.